ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ರಣಚಳಿಯ ಆರ್ಭಟ ಜೋರಾಗಿದೆ. ಅದರಲ್ಲೂ ಕೂಡ ಗಡಿ ಜಿಲ್ಲೆ ಬೀದರ್ನಲ್ಲಂತೂ ಕೊರೆವ ಚಳಿಗೆ ಜನ ತತ್ತರಿಸ್ತಾ ಇದ್ದಾರೆ. ಕಳೆದೊಂದು ವಾರದಿಂದ ಮೈಕೊರೆಯುವಂತಹ ಚಳಿ ಅದು ಜನತೆಯನ್ನು ತತ್ತರಿಸುವಂತೆ ಮಾಡಿದೆ. ಸತತ ಒಂದು ವಾರದಿಂದ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ಇದರಿಂದ ರಕ್ಷಿಸಿಕೊಳ್ಳುವುದಕ್ಕೆ ಜನರು ಸ್ವೆಟರ್, ಕೈಗೆ ಗ್ಲೌಸು ಹಾಗೂ ಮಂಕಿ ಕ್ಯಾಪ್ಗಳ ಮೊರೆ ಹೋಗಿದ್ದಾರೆ. ಮೈಕೊರೆವ ಚಳಿ ಜನರ ಆರೋಗ್ಯದ ಮೇಲೂ ಕೂಡ ವಿಪರೀತವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಶೀತ, ನೆಗಡಿ, ಜ್ವರ, ರಕ್ತದೊತ್ತಡ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಜನರು ಕೂಡ ಅವರ ಸುರಕ್ಷತೆಯಲ್ಲಿ ಅವರು ಇರಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ಗಡಿ ಜಿಲ್ಲೆ ಬೀದರ್ನಲ್ಲಿ ಈ ಬಾರಿ ಒಂದು ರೀತಿಯ ರಣಚಂಡಿ ಚಳಿ ಏನೋ ಒಂದು ಬೀದರ್ ಜನರನ್ನು ತತ್ತರಿಸಿರುವಂತ ಮಾಡುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಬಾರಿ 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಹೊರಗಡೆ ಬರೋಕ್ಕೆ ಭಯ ಬೀಳ್ತಿರುವಂಥದ್ದು. ಒಂದು ರೀತಿಯ ಜನರು ಏನಪ್ಪ ಇದು ಚಳಿ ನವೆಂಬರ್ಲೇ ಸ್ಟಾರ್ಟ್ ಆಯಿತು ಅನ್ನೋದು. ಯಾಕಂದರೆ ಪ್ರಮುಖವಾಗಿ ಡಿಸೆಂಬರಲ್ಲಿ, ಜನವರಿಲಿ ಜಾಸ್ತಿ ಚಳಿ ಇರ್ತಾಯಿತ್ತು. ಈ ಬಾರಿ ನವೆಂಬರ್ಲೇ ಈಗ ಮಳೆ ಸ್ಟಾರ್ಟ್ ಆಗಿರುವಂಥದ್ದು. ಈಗ ನೋಡ್ಬೋದು ಇಲ್ಲಿ ಏನೋ ವಾಕಿಂಗ್ ಮಾಡ್ತಕ್ಕಂಥ ಈಗ ಆಲ್ರೆಡಿ ಬಂದಂಥ ಜನರು ಯಾವ ರೀತಿ ಒಂದು ಏನು ಕಡಿಮೆ ಜನ ಬರ್ತಾ ಇರುವಂಥದ್ದು. ಯಾಕಂದರೆ ಅಷ್ಟು ಕೊರೆಯುವ ಚಳಿ ಇಲ್ಲಿ ಇರ್ತಾ ಇರುವಂಥದ್ದು. ಹಾಗಾಗಿ ಒಂದು ರೀತಿಯ ಸ್ವೆಟರ್ ಆಗಿರ್ಬೋದು ಮತ್ತು ಇನ್ನಿತರ ಏನೋ ಒಂದು ಆ ಚಳಿಯ ಒಂದು ಹಾಕ್ಕೊಂಡು ಬರ್ತಾ ಇರುವಂಥದ್ದು. ಆ ರೀತಿಯ ದೃಶ್ಯಗಳು ನೋಡ್ಬೋದು. ಯಾವ ರೀತಿ ಒಂದು ತಲೆಗೆಲ್ಲ ಫುಲ್ ಕವರ್ ಮಾಡ್ಕೊಂಡು ಬರ್ತಾ ಇರುವಂಥ ದೃಶ್ಯ. ಏಜ್ ಆದವ್ರು ಆಗಿರ್ಬೋದು, ಈ ಥರ ಎಲ್ಲರೂ ಒಂದು ರೀತಿಯ ಏನಂದರೆ ಈ ಥರ ಮನೆಯಿಂದ ಹೊರಗಡೆ ಬರೋಕ್ಕೆ ಭಯ ಬೀಳ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ರಣಚಂಡಿ ಏನೋ ಒಂದು ಚಳಿ ಸರಿ ಭಾಳ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ಲಿ ಒಂದು ರೀತಿಯ ಏನಂದರೆ ಈ ಬಾರಿ ನವೆಂಬರ್ಲಿ ಅದು ಪ್ರಾರಂಭವಾಗಿರುವಂಥದ್ದು. ಯಾಕಂದರೆ ಈ ಬಾರಿ ಹೆಚ್ಚಿನ ಮಳೆ ಆಗಿರುವಂಥದ್ದು. ಹಾಗಾಗಿ ಹೆಚ್ಚಿನ ಚಳಿ ಈ ಬಾರಿ ಇರುವಂಥದ್ದು. ಹೀಗಾಗಿ ಜನರು ಇಲ್ಲಿ ಒಂದು ರೀತಿಯ ಹೊರಗಡೆ ಬರೋಕ್ಕೆ ಭಯ ಬೀಳ್ತದೆ. ಈಗ ಅವ್ರನ್ನೇ ಮಾತಾಡ್ಸೋಂತ ಸರಿ ಭಾರಿ ಚಳಿ ಇದೆ, ಹೊರಗೆ ಬರೋಕ್ಕೆ ಭಯ ಆಗ್ತದೆ ಅಂತ ನಿಮಗೆ? ತುಂಬ ಭಯ ಆಗ್ತದೆ ಸರ್. ಯಾಕಂದರೆ ವಿಪರೀತ ಚಳಿ ಆಗಿಬಿಟ್ಟಿದೆ ಸರ್. ನಾವು ಈಗ 2 ವೀಲರ್ ಮೇಲೆ ಎಲ್ಲಿರೋ ಹೋಗ್ಬೇಕಾದ್ರೂ ಭಾಳ ಕಷ್ಟದ ಸಂಗತಿ ಆಗಿದೆ ಸರ್. ಸೊ ಹಾಗಾಗಿ ಈ ಚಳಿಯಿಂದ ಭಾಳಷ್ಟು ಮೈಕೈ ಎಲ್ಲ ಇದು ಆಗಿಸ್ತದೆ ಸರ್. ಆಮೇಲೆ ಇನ್ನೊಂದು ಏನಿದೆ ಸರ್ ಅಂತಂದರೆ, ಈಗ ಹೇಳಿದ ಹಾಗೆ ನವಂಬರ್ಲೇ ಸ್ಟಾರ್ಟ್ ಆಗಿದೆ ಚಳಿ ಸರ್. ಇವಾಗ ನೋಡಿ ಸರ್, ಒಂದು ವಾರದಿಂದ ಒಂದು ಮಗು ಕೂಡ ಹೊರಗೆ ಬರೋಕೆ ಆಗ್ತಾಯಿಲ್ಲ ಸರ್. ಅಷ್ಟರ ಮಟ್ಟಿಗೆ ಸರ್ ಈಗ ನಮಗೆ ಇದಾಗ್ತಿಲ್ಲ. ಮಕ್ಕಳಲ್ಲಿ ಏನೇನಾಗುತ್ತೆ ಜನವರಿ, ಆಮೇಲೆ ಡಿಸೆಂಬರ್, ಸಂಕ್ರಾಂತಿಲಿ ಚಳಿ ಅಂದ್ರೆ ಅವಾಗಂತ ಇಲ್ಲಿ ನಮಗೆ ಭಾಳಷ್ಟು ಇತ್ತು ಸರ್. ಇವಾಗ ನೋಡಿ ಸರ್, ಇವಾಗ ನವಂಬರ್ನೇ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಚಳಿಯಿಂದ ನಾವು ಭಾಳಷ್ಟು ಬೇಚತ್ಕೊಳ್ಳಾಗಿದೆ ಸರ್. ಇದು ಚಳಿ ಭಾಳ ಅದ. ನವಂಬರ್ದಾಗೆ ಸ್ಟಾರ್ಟ್ ಆಗ್ಯದ ಚಳಿ. ಈಗ ಇಲ್ದರು ಜನವರಿ ಫೆಬ್ರವರಿ ಇರ್ದಾಗ ಇರ್ತೀವ್ರಿ. ಈಗದರ ಜಲ್ದಿ ಶುರು ಆಗತ್ತೆ. ಹೊರಗೆ ಬರೋಕ್ಕೆ ಭಾಳ ಇದು ಅಡಚಣೆ ಆಗ್ಲತ್ತ. ಏಜ್ ನಮ್ದು ಕಷ್ಟ ಆಯ್ತು. ಮಕ್ಕಳಿಗ್ದಾರ ಭಾಳ ಕಷ್ಟ ಆಯ್ತದ. ನಮ್ಗೆ ಇಷ್ಟೇ ಕಷ್ಟ ಆಯ್ತದ, ಮಕ್ಕಳಿಗ್ದಾರ ಭಾಳ ಆಯ್ತದ. ಈ ನವಂಬರ್ದಾಗ ಸ್ಟಾರ್ಟ್ ಆಗಿದೆ. ಇನ್ನು ಭಾಳ ಇರ್ತದೆ, ಕಷ್ಟ. ಜಾಸ್ತಿ ಚಳಿ ಇದಾವೆ ಸರ್. ಆದರೂ ಇದು ಚಳಿಗಾಲ ಅಂದರೆ ಹೆಲ್ದಿ ಸೀಸನ್ ಅಂತಾರೆ. ಅದ್ರ ಸಲುವಾಗಿ ನಾವಂತೂ ಬರ್ತಾ ಇದ್ದೀವಿ. ವಯಸ್ಕರಿಗೆ ಕಡಿಮೆ ಬರೋದು ಕಡಿಮೆ ಇದೆ. ವಾಕಿಂಗೆಲ್ಲ ಭಾಳ ಜನ ಬರ್ತಾರೆ ಸರ್. ಅದ್ರ ಸ್ವಲ್ಪ ಕಮ್ಮಿ ಇದೆ, ಭಾಳ ಕಮ್ಮಿ. ಏಜ್ ಆದವ್ರು ಬರಬಾರ್ದು. ಬಂದರೂ ಚಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಭಾಳ ಕಡಿಮೆ ಚಳಿ ಹೆಚ್ಚಾಗಿದೆ ಸರ್. ಸೀನಿಯರ್ ಸಿಟಿಜನ್ ಜನ ಯಾರು ಬರ್ತಾ ಇಲ್ಲ. ತುಂಬ ಚಳಿ ಆಗಿದೆ ಸರ್. ಟೆಂಪ್ರೇಚರ್ ಭಾಳ ಕಡಿಮೆ ಆಗ್ತಾ ಇದೆ. ಏಜ್ ಸೀನಿಯರ್ಸ್ ಅವರಿಗೆ, ಸಣ್ಣ ಮಕ್ಕಳಿಗೆ ಸ್ವಲ್ಪ ಭಾಳ ಸಿವಿಯರ್ ಕೋಲ್ಡ್ ಇದೆ ಸರ್. ತುಂಬ ಕೋಲ್ಡ್ ಇದೆ ಸರ್. ಹೌದು ಸರ್. ಈ ಸಾರಿ ತುಂಬ ಕೋಲ್ಡ್ ಇದೆ ಇದು ನಮ್ಮ ರೀಜನ್ನಲ್ಲಿ. ಡಿಸೆಂಬರ್ ಜನವರಿಯಲ್ಲಿ ಚಲೋ ಈಗಿದೆ ಸರ್, ನವೆಂಬರ್ನಲ್ಲಿ. ಹಾಗಾಗಿ ಜರ ವಾಕಿಂಗ್ ಬರೋದು ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಸೀನಿಯರ್ಸ್ ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡ್ತಿದ್ದಾರೆ. ಅದು ಬೆಟರ್ ನೋಡಿ ಸರ್. ಯಾಕಂದರೆ ತುಂಬ ಕೋಲ್ಡ್ ಇದೆಲ್ಲ. ಹೆಲ್ತ್ ಪ್ರಾಬ್ಲಮ್ ತುಂಬ ರೀಸನ್ಸ್ ಸರ್. ಹೌದು ಸರ್. ಏಜ್ ಆದವ್ರಿಗೆ ಸ್ವಲ್ಪ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸಿವಿಯರ್ ಸಡನ್ ಹಾರ್ಟ್ ಇದಾಗ್ಬೋದು. ಹಾಗಾಗಿ ಅವಾಯ್ಡ್ ಮಾಡ್ತಿದ್ದಾರೆ ಸರ್. ಬೆಟರ್ ಅವಾಯ್ಡ್ ಮಾಡೋದು. ನಾವು 5 ಗಂಟೆಗೆ ಬರ್ತೀವಿ ಸರ್. ನಾವೆಲ್ಲ 6-7 ಗಂಟೆಗೆ ಬರ್ತಾಯಿದೆ. 7 ಗಂಟೆಗೂ ಇನ್ನೂ ಕೋಲ್ಡ್ ಸ್ವೆಟರ್ ಹಾಕೊಂಡು ಬಂದೀವಿ ನೋಡಿ ಸರ್. ತುಂಬ ಇದಾಗಿದೆ. ಇದು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಏನೋ ಒಂದು ಜನರ ಮಾತು ಅಂದರೆ, ಪ್ರಮುಖವಾಗಿ ಅವರು
ಏಜ್ ಆದವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಾಕಿಂಗ್ ಬರ್ತಾ ಇದ್ರು. ಆದರೆ ಇವತ್ತು ಏನಿದೆ, ಯಾರು ಅಂದರೆ ಈ ಕಂಟಿನ್ಯೂ ಒಂದು ವಾರದಿಂದ ಸತತವಾಗಿ ಚಳಿ ಜಾಸ್ತಿ ಇರುವಂಥದ್ದು, ಅಂದರೆ ಪ್ರಮುಖವಾಗಿ 12, 10 ಈ ರೀತಿಯ ತಾಪಮಾನ ದಾಖಲಾಗ್ತಿರುವಂಥದ್ದು. ಹೀಗಾಗಿ ಕೊರೆಯುವ ಚಳಿಗೆ ಮನೆಯಿಂದ ಯಾರೂ ಹೊರಗೆ ಬರೋಕ್ಕೆ ಭಯ ಬೀಳ್ತಂಥ. ಅಷ್ಟರ ಮಟ್ಟಿಗೆ ಯಾರೂ ಬರದೆ ಒಂದು ರೀತಿಯ ಬೆರಳೆಣಿಕೆಯಷ್ಟು ಮಾತ್ರ ಜನರು ಬಂದು ವಾಕಿಂಗ್ ಮಾಡ್ತದೆ. ಅಂದರೆ ಪ್ರಮುಖವಾಗಿ ಯಾವಾಗೂ ಜನವರಿಯಲ್ಲಿ ಹೆಚ್ಚಿನ ಒಂದು ಚಳಿ ಇರ್ತಾಯಿತ್ತು, ಆದರೆ ಈ ಬಾರಿ ಬಿಗಿನಿಂಗ್ ಅಂದರೆ ನವೆಂಬರ್ದಲ್ಲೇ ಈ ಒಂದು ಕೊರೆಯುವ ಚಳಿ ಸ್ಟಾರ್ಟ್ ಆಗಿದ್ದರಿಂದ ಇದಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಜನರು ತತ್ತರಿಸಿ ಹೋಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.